ಆ, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಈ ಬಾರಿ ಖಂಡಿತವಾಗಿಯೂ ನಾನು ಒಬ್ಬ ದೊಡ್ಡ ಕ್ರಿಕೆಟ್ ಅಭಿಮಾನಿಯಾಗಿ RCB ತಂಡದ ದೊಡ್ಡ ಅಭಿಮಾನಿಯಾಗಿ ಈ ಬಾರಿ ಕಪ್ಪನ್ನ ಗೆಲ್ಲಿ ಅಂತ ಒಬ್ಬ ಅಭಿಮಾನಿಯಾಗಿ ಕೂಡ ನಾನು ಆಶಿಸ್ತಾ ಇದ್ದೀನಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸರಿ ಡಿವೈನೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಒಂದು ನೇಚರೇ ನಮಗೆ ನೋಡಿ, ನಾವು ಯಾವಾಗಲೂ ಒಂದು ಒಳ್ಳೆ ಕೆಲಸ ಮಾಡುವಾಗ ಡಿವೈನ್ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ಒಳ್ಳೆ ಚಿಂತನೆಗಳನ್ನ ಮಾಡಿ ಅಂತ. ಬಟ್ ಈ ಬಾರಿ ಕೋಇನ್ಸಿಡೆಂಟ್ಲಿ ಅಂತ ಹೇಳ್ತಿರೋ ಅಥವಾ ನೇಚರ್ ಸಪೋರ್ಟ್ ಅಂತ ಹೇಳ್ತೀವೋ ಅಥವಾ ಗಾಡ್ ಗ್ರೇಸ್ ಅಂತ ಕರಿತೀರೋ ನೋಡಿ, ಇವ್ರದ್ದು ಕೊಹ್ಲಿ ಅವ್ರದ್ದು 18 ವರ್ಷ ಆಯ್ತು IPL ಬಂದು. 18 ಕುಜನ ಸಂಖ್ಯೆ ಯಾವಾಗ್ಲೂ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಹೋರಾಟವನ್ನ, ಧೈರ್ಯವನ್ನ, ಪ್ರಾಮಾಣಿಕತೆಯನ್ನ, ಶ್ರದ್ಧೆಯನ್ನ ಇಂಡಿಕೇಟ್ ಮಾಡುತ್ತೆ. ಜೊತೆಗೆ ಈ ಸರಿ ಸೀಸನ್ ಬಂದು 18ನೇ ಸೀಸನ್, ಅದು ಕೂಡ 18 ಸಿಂಗಲ್ ಡಿಜಿಟ್ ಮಾಡಿದ್ರೆ 9ನೇ ನಂಬರೇ ಬರುತ್ತೆ. ಅದಾದ ಮೇಲೆ ಕೊಹ್ಲಿ ಅವರು ಸೀಸನ್ ಆಡಕ್ ಶುರು ಮಾಡಿ IPL ಆಡಕ್ ಶುರು ಮಾಡಿ 18ನೇ ವರ್ಷ, ಮತ್ತು ಅವ್ರ ಜೆರ್ಸಿ ನಂಬರ್ ಕೂಡ 18ನೇ ನಂಬರ್. ಜೊತೆಗೆ ಫೈನಲ್ ಆಗ್ತಾ ಇರುವಂತಹ ದಿನವನ್ನ ನೀವು ನೋಡಿದ್ರೆ 3/6/2025, ಇದನ್ನ ಓವರ್ ಆಲ್ ಟೋಟಲ್ ಮಾಡಿದ್ರೆ ಅಂದ್ರೆ ದಿನ, ತಿಂಗಳು, ವರ್ಷ ಎಲ್ಲವನ್ನ ಟೋಟಲ್ ಮಾಡಿದ್ರೆ 18 ಬರುತ್ತೆ. ಮತ್ತೆ ಸಿಂಗಲ್ ಡಿಜಿಟ್ ಬಂದು 9ನೇ ನಂಬರೇ ಬರುತ್ತೆ. ಅದರ ಜೊತೆಗೆ ನೋಡಿ, RCB 20ನೇ ತಾರೀಕು ಮಾರ್ಚ್ 2008ನೇ ಇಸ್ವಿಯಲ್ಲಿ ಪ್ರಾರಂಭ ಆಗುವಂಥದ್ದು. ಇದನ್ನ ನಾವು ಟೋಟಲ್ ಮಾಡಿದ್ರೆ ನಂಬರ್ ಬಂದು 6 ಬರುತ್ತೆ. 23/2008. ಮತ್ತೆ ಕೊಹ್ಲಿ ಅವ್ರದ್ದು ಲೈಫ್ ಪಾತ್ ನಂಬರ್ನ ಟೋಟಲ್ ಮಾಡಿದ್ರೆ 6 ಬರುತ್ತೆ. ಅಂದ್ರೆ ಇವೆರಡೂ ಕೂಡ ಅವಿನಾಭಾವ ಸಂಬಂಧ ಇರುವಂತದ್ದು. ಜೊತೆಗೆ ಈ ಬಾರಿ ರಜತ್ ಪಟಿದಾರ್ ಅನ್ನುವಂಥ ಒಬ್ಬ ನಾಯಕ, ಅವ್ರು ಒಟ್ಟಿರುವಂತದ್ದು ಜೂನ್ 1ನೇ ತಾರೀಕು. ಅವ್ರದ್ದು ಲೈಫ್ ಪಾತ್ ನಂಬರ್ ಬಂದು 2ನೇ ನಂಬರ್ ಬರುತ್ತೆ. ತಾಳ್ಮೆ ಮತ್ತು ಶ್ರದ್ಧೆಯ ಪ್ರತೀಕವನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಕೊಹ್ಲಿ ಅವ್ರ ನಂಬರು, ರಜತ್ ಅವ್ರ ನಂಬರು, RCBಯ ಸ್ಥಾಪನಾ ನಂಬರ್, ಇವೆಲ್ಲವನ್ನ ಕೌಂಟ್ ಮಾಡಿದ್ರೆ ಈ ವರ್ಷ ತುಂಬಾ ಪಾಸಿಟಿವ್ ಆಗಿದೆ. ಜೊತೆಗೆ ಇದಕ್ಕೆ ನಮಗೆ ಒಂದಷ್ಟು ಪುರಾಣಗಳ ಹಿನ್ನೆಲೆಯನ್ನ ತಗೊಂಡ್ರೆ ಅಷ್ಟಾದಶ ಶಕ್ತಿ ಅಂತ 18ನೇ ನಂಬರ್ ಇದೆಯಲ್ಲ, ಇದು ಶಕ್ತಿಯ ಪ್ರತೀಕವಾಗಿರುವಂಥದ್ದು. ಎರಡನೇದು ಬಂದು ಗೀತಾಯಾಮ್ ಅಧ್ಯಾಯ ಷೋಡಶಃ, ನಮ್ಮ ಭಗವದ್ಗೀತೆಯಲ್ಲಿರುವಂತಹ ಅಧ್ಯಾಯಗಳು 18. ಜೊತೆಗೆ ಮಹಾಭಾರತೆ ದಿವಸ ಶಿರಹ, ಮಹಾಭಾರತ 18 ದಿನ ಯುದ್ಧ ನಡೆಯುತ್ತೆ. ಅದೇ ತರ 18 ವರ್ಷದ ಪರಿಶ್ರಮ ಈ ಬಾರಿ ಎಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. 18 ಅನ್ನುವಂಥದ್ದು RCBಯನ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ಅಂದ್ರೆ ಎಲ್ಲಾ ಕಡೆಯಿಂದನೂ ಕೂಡ ಇದು ಸಪೋರ್ಟ್ ಮಾಡ್ತಾ ಇದೆ. ಅದರಿಂದ ಮತ್ತೆ ಅಷ್ಟಾದಶ ಪುರಾಣಗಳು 18 ಪುರಾಣಗಳಿರುವಂಥದ್ದು. ಅದಕ್ಕೆ ಯಾವಾಗ್ಲೂ ಕೂಡ ವನವಾಸ ಆದ್ಮೇಲೆ ಇದೆಯಲ್ಲ, ಅದು 18 ದಿನಗಳ ಯುದ್ಧದ ನಂತರ ಮಹಾಭಾರತದ ಯುದ್ಧದಲ್ಲಿ ಗೆಲ್ಲುವಂಥದ್ದು. ಅದಕ್ಕೆ ಈ ಬಾರಿ 18 ವರ್ಷ ಸತತ ಪ್ರಯತ್ನ, 18ನೇ ನಂಬರ್ ಜೆರ್ಸಿ, 18ನೇ ಸೀಸನ್ನು, 18 ವರ್ಷ ಆಗಿ ಕೊಹ್ಲಿ ಅವ್ರು ಬಂದಿರುವಂಥದ್ದು, ಮ್ಯಾಚ್ ನಡೀತಾ ಇರುವಂಥದ್ದು ದಿನದ ನಂಬರ್ನ ಕೌಂಟ್ ಮಾಡಿದ್ರು ಕೂಡ 18 ಬರ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಈ ಬಾರಿ ಅತ್ಯಂತ ಯಶಸ್ಸನ್ನ ಕೊಡುತ್ತೆ. ಜೊತೆಗೆ ಈ 18ರಲ್ಲಿ 1 ಮತ್ತೆ 8, 1 ಅನ್ನುವಂಥದ್ದು ಏಕಂ ಸೂರ್ಯ, 1ನೇ ನಂಬರ್ ಸೂರ್ಯವನ್ನ ಇಂಡಿಕೇಟ್ ಮಾಡ್ತದೆ. ಇದು ನಾಯಕತ್ವ ಮತ್ತು ಹೋರಾಟವನ್ನ ಇಂಡಿಕೇಟ್ ಮಾಡಿದ್ರೆ 8ನೇ ನಂಬರ್ ಅಷ್ಟಕಂ ಶನಿಹಿ, ಈ ಶನಿ ಏನ್ ಇಂಡಿಕೇಟ್ ಮಾಡ್ತಾನೆ ಅಂತಂದ್ರೆ ಅನುಭವವನ್ನ ಕಲಿಸ್ತಾನೆ, ನಿಧಾನದಿಂದ ಅನುಭವದಿಂದ ಗೆಲುವನ್ನ ಕೊಡುವಂತವನು. ಅದಕ್ಕೆ ಎರಡನ್ನೂ ಕೂಡ ಟೋಟಲ್ ಮಾಡಿದ್ರೆ ಯುಗ್ಮೆ ಮಂಗಲ ರೂಪಶ್ಚ ಜಯದಾಯಕ ನಿಶ್ಚಯ, ಇದೆರಡನ್ನೂ ಟೋಟಲ್ ಮಾಡಿದಾಗ ಸಿಂಗಲ್ ಡಿಜಿಟ್ 9 ಬರೋದ್ರಿಂದ ಇದು ಧೈರ್ಯವನ್ನ, ಸಮರವನ್ನ, ಯಶಸ್ಸನ್ನ, ಗೆಲುವನ್ನ ಕೊಡುವಂತ ಸಂಖ್ಯೆ. ಅದಕ್ಕೆ ಒಟ್ಟಾರೆಯಾಗಿ ಈ 2 ನಂಬರ್ಗಳನ್ನ ಟೋಟಲ್ ಮಾಡಿದ್ರೆ ನೋಡಿ, ಈ ಬಾರಿ ಜೆರ್ಸಿ ಕಲರ್ನ ನೀವು ನೋಡಿ, ನಮ್ದು ಶನಿ ಮತ್ತೆ ಕುಜನ ನಂಬರ್ ಕಲರ್, ಸೇಮ್ ಟೈಮ್ ಅಲ್ಲಿ ಪಂಜಾಬ್ ಅವ್ರದ್ದು ರೆಡ್ ಕಲರ್. ಅಂದ್ರೆ ಜೆರ್ಸಿ ಅಂದ್ರೆ ಚೇಂಜ್ ಮಾಡ್ಬಿಟ್ರೆ ಕ್ಲಾಶ್ ಆಗುವಂತ ಸಾಧ್ಯತೆ. ಕಲರ್ ಇದೆಯಲ್ಲ, ಈ 2 ಕೆಂಪು ಕಲರ್ ಇರುವಂತ ಜೆರ್ಸಿ ಅಂದ್ರೆ 9 ನಾನು ಯಾಕೆ ಹೇಳ್ತಾ ಇದ್ದೀನಿ, 18 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಲರ್ ತುಂಬಾ ಪರಿಣಾಮವನ್ನೇ ಬೀರ್ತಾ ಇದೆ ಈ ವರ್ಷ. ಅದರಿಂದ ಇಬ್ರು ರೆಡ್ ಕಲರ್ ಜೆರ್ಸಿ ಅವರೇ ನಮ್ಮ ಫೈನಲ್ ಬಂದಿರುವಂತದ್ದು. ಅದರಲ್ಲಿ ಪಂಜಾಬ್ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ RCB ಏನೆಲ್ಲ ಸಪೋರ್ಟಿವ್ ಆಗಿದೆ, ಏನೆಲ್ಲ ಪೂರಕವಾಗಿದೆ ಅಂತ ನೋಡಿದಾಗ ಗೆಲ್ಲುವಂತಹ ಸಾಧ್ಯತೆಗಳು ಅತಿ ಹೆಚ್ಚಿದೆ ಅನ್ನುವಂಥದ್ದನ್ನ ಈ ಎಲ್ಲ ವಿಷಯಗಳಿಂದ ನಾವು ತಿಳ್ಕೊಬಹುದು. ಅಂದ್ರೆ ಈಗ ಕಲರ್, ಈಗ ಒಂದ್ ವೇಳೆ ಜೆರ್ಸಿ ಕ್ಲಾಶ್ ಆಗಿ ಜೆರ್ಸಿ ಕಲರ್ ಚೇಂಜ್ ಮಾಡ್ಬೇಕು ಅಂತ ಏನಾರ ಆದಂತ ಸಂದರ್ಭ ಏನಾರ ನಿರ್ಮಾಣ ಆದ್ರೆ ನನ್ನ ಪ್ರಕಾರ ಆ ತರದ್ ಏನೋ ಆಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಜೆರ್ಸಿ ಕಲರ್ಗಳು ಕೂಡ ಯಾಕೆ ನಮ್ಗೆ ಅಷ್ಟೊಂದು ಪೂರಕವಾಗಿ ಸಪೋರ್ಟಿವ್ ಆಗ್ತದೆ ಅಂದ್ರೆ ಕುಜನ ನಂಬರ್ ನೆಗೆಟಿವ್,
ಆದ್ರೆ ನೋಡಿ ಇವೆರಡೂ ಕೂಡ ಅಷ್ಟು ವರ್ಷಗಳಿಂದ ಆಡ್ಕೊಂಡು ಬಂದಿದ್ರು ಕೂಡ ಒಂದು ಫೈನಲ್ ಹಂತಕ್ಕೆ ಬಂದು ಗೆಲುವನ್ನ ಸಾಧಿಸಿಲ್ಲ. ಯಾಕಂದ್ರೆ ಅದು ಅಗ್ರೆಷನ್ ಅನ್ನ ಜಾಸ್ತಿ ಮಾಡುತ್ತೆ. ಅದಕ್ಕೆ ನೀವು ಇಬ್ರು ನೀವು ನೋಡಿ ನಮ್ಮ 18ನೇ ನಂಬರ್ ವಿರಾಟ್ ಕೊಹ್ಲಿ ಅವ್ರನ್ನ ನೇಚರ್ ನೀವು ನೋಡಿ, ತುಂಬಾ ಅಗ್ರೆಷನ್. ಮತ್ತೆ ಶ್ರೇಯಸ್ ಅಯ್ಯರ್ ಅವ್ರ ನಾಯಕ, ನೀವು ಅವ್ರನ್ನ ನೋಡಿ ತುಂಬಾ ಯಾವಾಗ್ಲೂ ಅಗ್ರೆಷನ್ ಅಲ್ಲೇ ಇರ್ತಾರೆ ಅವರು. ಉದ್ರೇಕದಲ್ಲಿ ಇರ್ತಾರೆ, ಟೆನ್ಷನ್ ಅಲ್ಲಿ ಇರ್ತಾರೆ, ಮತ್ತು ಆಟಿಟ್ಯೂಡ್ ಅಲ್ಲಿ ಇರ್ತಾರೆ. ಇದೆಲ್ಲವೂ ಕೂಡ ಕುಜನ ನಂಬರ್ ಅದು. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಈ ಕೆಂಪು ಅನ್ನುವಂಥದ್ದು ಯಾವಾಗ್ಲೂ ಕೂಡ ಧೈರ್ಯ, ಯಶಸ್ಸು, ಸಮರ, ಎಲ್ಲದಕ್ಕೂ ಕೃತಜ್ಞತೆ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಅನ್ನುವಂಥದ್ದನ್ನ ಇಂಡಿಕೇಟ್ ಮಾಡ್ತದೆ. ಅದರಿಂದ ಈ 18 ಪಂಜಾಬ್ಗೆ ಫಾಲೋ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅವರಲ್ಲೂ ಇದೆ ರೆಡ್ ಕಲರು, ಬಟ್ ನಮ್ಮ RCB ಅನ್ನು ಫಾಲೋ ಮಾಡ್ತಾ ಇದೆ. ಅದರಿಂದ ಹೇಗೆ ಆ ಮಹಾಭಾರತದ ಯುದ್ಧ 18 ದಿನಗಳ ನಂತರ ಪರಿಪೂರ್ಣವಾದ ಜಯ ಪ್ರಾಪ್ತಿ ಆಗುತ್ತೋ, 18 ವರ್ಷದ ನಂತರ ಆಗ್ತಾ ಇರುವಂತ ಸೀಸನ್ ಅಲ್ಲಿ ಖಂಡಿತವಾಗಿಯೂ RCBಗೆ ಗೆಲುವು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಆಗ್ಲಿ ಅಂತ ನಾವು ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಜೊತೆಗೆ ಇಷ್ಟೆಲ್ಲ ಕಾಂಬಿನೇಷನ್ಸ್ ಇದೆಯಲ್ಲ, ಅದು RCB ತಂಡಕ್ಕೆ ತುಂಬಾ ಪೂರಕವಾಗಿದೆ ಅಂತ ತಿಳ್ಕೊಬಹುದು.